ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಟಾಪಿಕ್ ಬಂದುಬಿಟ್ಟು ನಾನು ಗುಲಾಬಿ ಬಗ್ಗೆ ಮಾತಾಡೋದು, ಗುಲಾಬಿ ಗಿಡ ಆ್ಯಂಡ್ ಗುಲಾಬಿ ಹೂವಿನ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಗೋ ಮಾತಾಡೋಣ. ನೋಡಿ, ಇದು ಎಷ್ಟು ಸುಂದರವಾದ ಗುಲಾಬಿ ಆಗಿದೆ, ವೈಟ್ ಆ್ಯಂಡ್ ರೆಡ್. ಆ್ಯಂಡ್ ಇದು ಸಹ ಕೂಡ ರೋಸ್ ಫ್ಲವರ್ ಅಂತ ಸಹ ಕರೀತಾರೆ. ಇದು ಬಂದ್ಬಿಟ್ಟು ಗುಲಾಬಿ ಹೂ ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಸುಂದರವಾದ ಹೂಗಳಲ್ಲಿ ಒಂದಾಗಿದೆ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಫುಲ್ಲು. ಇದರ ಸೌಂದರ್ಯದ ಸುಗಂಧದ ಉಪಯೋಗಗಳು: ದೇವರ ಪೂಜೆಯಲ್ಲಿ ಅತಿ ಹೆಚ್ಚು ಬಳಸುತ್ತಾರೆ. ಗುಲಾಬಿ ಹೂವಿನಿಂದ ಗುಲ್ಕನ್, ಸ್ವೀಟ್ಸ್ ಮತ್ತು ಗುಲಾಬಿ ಜಲ, ರೋಸ್ ವಾಟರ್ ಮತ್ತು ಸುಗಂಧ ದ್ರವ್ಯಗಳನ್ನು ತಯಾರಿಕೆ ಮಾಡುತ್ತಾರೆ. ನೋಡಿ, ಇದರಿಂದ ಟೀನೂ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆ ಟೀ ಯಾರು ಕುಡಿದ್ರೆ ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ, ಒಂದು ಗಿಡದಲ್ಲಿ ಎಷ್ಟು ತುಂಬ ಬಿಟ್ಟಿದೆ, ಒಂದು ರೋಸು ಉದ್ದ ಗಿಡದಲ್ಲಿ. ಇದು ಗುಲಾಬಿ ಹೂವಿನಿಂದ ಮದುವೆ, ಹುಟ್ಟುಹಬ್ಬ ಹಾಗೂ ಇತರ ಸಮಾರಂಭಗಳಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಾರೆ. ಅಲಂಕಾರದಲ್ಲಿ ಫುಲ್ಲು ಡೆಕೋರೇಷನ್, ಫ್ಲವರ್ಸ್ ಇಲ್ಲ ಅಂದರೆ, ಇವಾಗ ಡೆಕೋರೇಷನ್ ಇಲ್ಲ ಅಂದರೆ ಎಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲಾಗುತ್ತೆ, ದೇವ್ರ ಕಾರ್ಯಕ್ರಮ ಅವೆಲ್ಲ ಬಂದುಬಿಟ್ಟು ಹೂಗಳು ಇರಲೇಬೇಕು. ಎಲ್ಲ ಥರ ಹೂಗಳು ಇರಬೇಕು, ರೋಸಾ ಅಂತ ಅಲ್ಲ, ಎಲ್ಲ ಥರ ಹೂವು ಇರಲೇಬೇಕು. ಪ್ರೀತಿ, ಗೌರವ ಮತ್ತು ಸ್ನೇಹಿತ ಸಂಕೇತವಾದ ಉಡುಗೊರೆಯಾಗಿ ನೀಡುತ್ತದೆ. ಈಗ ಫ್ರೆಂಡ್ಸ್ ಏನಾದರೂ ಭೇಟಿಯಾಗಕ್ಕೆ ಹೋದಾಗ ಗಿಫ್ಟಾಗಿ ರೋಸಾ ತಗೊಂಡೋಗಿ ಕೊಟ್ಟರು ಎಷ್ಟು ಜನ ಖುಷಿ ಪಡ್ತಾರೆ, ಹೂವು ಕೊಟ್ಟರೆ. ಆ ಥರ ಎಲ್ಲನೂ ಫುಲ್ಲು ಸಖತ್ತಾಗಿರುತ್ತೆ ಅದಂತೂ. ಉದ್ಯಾನ ಮತ್ತು ಮನೆಯ ತೋಟಗಳಿಂದ ಸೌಂದರ್ಯವನ್ನು ಹೆಚ್ಚಿಸಲು ಮನೆ ಮುಂದೆ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆನೂ ಇರುತ್ತೆ. ಹಳ್ಳಿಗಳಲ್ಲಂತೂ ಸಖತ್ತು ಚೆನ್ನಾಗಿ ಹಾಕಿರ್ತಾರೆ, ಯಾಕೆಂದರೆ ಹಳ್ಳಿಗಳಲ್ಲಿ ಸಖತ್ತಾಗಿ ಬೆಳೀತದೆ. ನಮ್ಮದು ಹಳ್ಳಿಯಲ್ಲೇ ಹಾಕಿರೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫುಲ್ಲುನು. ಹಾಗೆ ಬೇರೆದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ಹಾಗೆ ಕಮೆಂಟ್ ಮಾಡಿ, ಮಾಹಿತಿ ಬೇಕು ಅಂದರೆ ಕೊಡ್ತಾಯಿರ್ತೀನಿ, ಹಳ್ಳಿ ಸೈಡ್ ಇರೋವೆಲ್ಲ. ಹಾಗೆ ಇದನ್ನು ಏನಂತಾರೆ, ವಿವಿಧ ಬಣ್ಣಗಳಿಂದಾಗಿ ಇದನ್ನು ಹೂಗಳ ರಾಣಿ ಎಂದು ಕರೆಯುತ್ತಾರೆ. ವಿವಿಧ ಬಣ್ಣ ಆಲ್ಮೋಸ್ಟ್ ಎಷ್ಟು ವೈಟ್, ಪಿಂಕ್, ರೆಡ್ ಆಲ್ರೌಂಡ್ ಇದೆ. ಇನ್ನು ಎಷ್ಟು ಹೂಗಳಿವೆ ಅಂದರೆ ಸಖತ್ತು ಹೂಗಳಿವೆ. ಇದು ಬಂದು ಗುಲಾಬಿ ಹೂ ಮೆಚ್ಚುಗೆ ಮತ್ತು ಸಂತೋಷವಾಗಿ ಸಿಗುತ್ತದೆ. ಕೆಂಪು ಹೂ ಪ್ರೀತಿಯ ಸಂಕೇತವಾಗಿದೆ ಅಲ್ವಾ. ರೆಡ್ ನನಗೆ ಇಷ್ಟ ಆಯಿತು, ಪ್ರೀತಿಯ ಸಂಕೇತವಾಗಿದೆ. ಇದು ಬಂದ್ಬಿಟ್ಟು ಗುಲಾಬಿ ಗಿಡದ ಲಕ್ಷಣ. ಇವಾಗ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಗುಲಾಬಿ ಗಿಡವು ಪೊದೆ ರೂಪದಲ್ಲಿ ಬೆಳೆಯುತ್ತದೆ. ನೋಡಿ, ಇದು ಸೇಮ್ ಹಾಗೆ ಪೊದೆ ರೂಪದಲ್ಲೇ ಬೆಳೆದಿದೆ, ಸೇಮ್ ಪೊದೆ ರೂಪದಲ್ಲಿ ಬೆಳೆದಿದೆ. ಕಾಂಡಗಳಲ್ಲಿ ಸಾಮಾನ್ಯವಾಗಿ ಮುಳ್ಳಿದೆ. ನೋಡಿ, ಮುಳ್ಳಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ, ಮುಳ್ಳಿರಲೇಬೇಕು, ಕಂಪಲ್ಸರಿ ಮುಳ್ಳಿದ್ದೇ ಇರುತ್ತೆ. ನೋಡಿ ಫುಲ್ಲುನು ಗುಲಾಬಿ ಗಿಡ ಅಂದರೆ ಸಾಕು, ಮುಳ್ಳಿರಲೇಬೇಕು. ಎಲೆಗಳಲ್ಲಿ ಹಸಿರು ಬಣ್ಣವಾದಿಷ್ಟು ಅಂಚುಗಳು ಗರಗಸವಾಗಿರುತ್ತದೆ. ನೋಡಿ ಎಲೆಗಳು ಯಾವ ಥರ ಶೇಪಾಗಿದೆ, ರೋಸ್ ಗಿಡಗಳು ನೋಡಿ, ರೋಸಿನ ಗಿಡ ಯಾವ ಥರ ಶೇಪಾಗಿದೆ ಫುಲ್ಲು. ಇದು ಬಂದ್ಬಿಟ್ಟು ಹೂಗಳು ಸಣ್ಣದಿಂದ ದೊಡ್ಡದವರೆಗೂ ವಿವಿಧ ಗಾತ್ರಗಳಲ್ಲಿ ಬೆಳೆಯುತ್ತದೆ. ನೋಡಿ, ಇದು ಮೀಡಿಯಮ್, ಇದು ಸಣ್ಣ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಅದು ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಫುಲ್ಲು. ಇದ್ರದ್ದು ಆಯಿತು. ಗುಲಾಬಿ ಹೂ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ಬಂದು ಫುಲ್ಲು ರೋಸ್ ಹೂಗಳ ರಾಣಿ ಎಂದು ಕರೆಯಲ್ಪಟ್ಟಿದೆ. ಇದು ತನ್ನ ಸೌಂದರ್ಯದ ಸುಗಂಧ ಮತ್ತು ವಿವಿಧ ಬಣ್ಣಗಳಿಂದ ವಿಶ್ವದಾದ್ಯಂತ 300ಕ್ಕೂ ಹೆಚ್ಚು ಜಾತಿಯ ಮತ್ತು ಸಾವಿರಾರು ತಳಿಗಳಿವೆ. ರೋಸಾ ಹೂ ತಳಿಗಳು ಭಾರತಾದ್ಯಂತ ಅತಿ ಹೆಚ್ಚು ಹೂಗಳನ್ನು ಬಳಸುತ್ತಾರೆ. ಗುಲಾಬಿಯ ಲಕ್ಷಣಗಳು. ಇದರ ಲಕ್ಷಣಗಳು ಬಂದ್ಬಿಟ್ಟು ಗಿಡದ ಉದ್ದದ ಮತ್ತು ಎತ್ತರದ ಸುಮಾರು 300 ಸೆಂಟಿಮೀಟರ್, 300 ಅಂದ್ಬಿಟ್ಟು 30 ಸೆಂಟಿಮೀಟರ್ದಿಂದ 2 ಮೀಟರ್ವರೆಗೂ ಹಬ್ಬಿದೆ. ಕಾಂಡಗಳಲ್ಲಿ ಸಾಮಾನ್ಯವಾಗಿ ಮುಳ್ಳುಗಳಿವೆ, ಆವಾಗಲೇ ಹೇಳಿದೆ, ಮುಳ್ಳು ಪಕ್ಕ ಇದ್ದೇ ಇರುತ್ತೆ ಅಂತ. ಹೂಗಳು ಮತ್ತು ಕೆಂಪು, ಬಿಳಿ, ಗುಲಾಬಿ, ಹಳದಿ, ಕಿತ್ತಳೆ, ನೇರಳೆ ಸೇರಿದಂತೆ ಹಲವಾರು ಬಣ್ಣಗಳಲ್ಲಿ ದೊರೆಯುತ್ತವೆ. ಇದೆಲ್ಲ ಮೇಯ್ನು.
ಎಷ್ಟೊಂದು ಥರ ಇವೆ ಹೂಗಳು, ಅದು ಇರುತ್ತೆ ಫುಲ್ಲು. ಗುಲಾಬಿ ಬೆಳೆಯಲು ಬೇಕಾದ ಪರಿಸ್ಥಿತಿಗಳು: ದಿನಕ್ಕೆ 6ರಿಂದ 8 ಗಂಟೆಗಳು ಸೂರ್ಯನ ಬೆಳಕು ಬೇಕು. ಈಗ ಸೂರ್ಯನ ಬೆಳಕಿಲ್ಲ, ಮೋಡ ಕವಿದಿದೆ. ಸೂರ್ಯನ ಬೆಳಕು ಆಲ್ಮೋಸ್ಟ್ ಬೇಕೇ ಬೇಕಾಗುತ್ತೆ. ಸೂರ್ಯನ ಬೆಳಕಿದ್ರು ಇಲ್ಲಿ ಸೂರ್ಯನ ಬೆಳಕಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ಸೂರ್ಯನ ಬೆಳಕಿರೋಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲೂ. ನೀರು ಇಲ್ಲದೆ ಫಲವತ್ತಾದ ಮಣ್ಣು ಸೂಕ್ತ. ನೀರಿಲ್ಲ ಅಂದರೆ ಪರವಾಗಿಲ್ಲ, ಫಲವತ್ತಾದ ಮಣ್ಣು ಇರಬೇಕು. ಆಲ್ಮೋಸ್ಟ್ ಮಣ್ಣಿದೆ, ನೀರಿಲ್ಲ ಅಂದ್ರೂ ಚೆನ್ನಾಗಿ ಬಿಟ್ಟಿದೆ ಫುಲ್ಲೂ ನೋಡಿ, ಹಾಗೆ ಚೆನ್ನಾಗಿ ಬಿಟ್ಟಿದೆ. ನಿಯಮಿತವಾಗಿ ನೀರು ಹಾಕಬೇಕು, ಆದರೆ ಅತಿಯಾದ ನೀರು ಹಾಕಬಾರದು. ನಿಯಮಿತವಾಗಿ ವಾರಕ್ಕೊಂದ್ಸರಿನೋ ತಿಂಗಳಿಗೊಂದ್ಸರಿನೋ ಹಾಕಬೇಕು. ಅತಿಯಾದ ನೀರು ಹಾಕಿದ್ರೆ ನೋಡಿ ಫುಲ್ಲು ಒಣಗೋಗೋ ಥರ ಆಗುತ್ತೆ. ಈ ಥರ ಆಗುತ್ತೆ. ಅದಕ್ಕೆ ಆ ಥರ ಆಗಬಾರ್ದು, ನಿಯಮಿತವಾಗಿ ಹಾಕಬೇಕು. ಒಣಗಿದ ಕೊಂಬೆಗಳನ್ನು ಕತ್ತರಿಸಿ ಹೊಸಗಳನ್ನು ಚೆನ್ನಾಗಿ ಬರುತ್ತದೆ. ಹೊಸ ಹೂಗಳು ವಿಧಿಯೆಲ್ಲ ಇವನ್ನೆಲ್ಲ ಕತ್ತರಿಸ್ಬಿಟ್ಟು ಹೊಸದು ಇದು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ ಗುಲಾಬಿ ಗಿಡದ ಇಷ್ಟು ಮಾಹಿತಿ ಇದೆ. ಇನ್ನು ಬೇರೆದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಹಾಗೆ ಕಮೆಂಟ್ ಮಾಡಿ. ಹಳ್ಳಿಗಳಲ್ಲಿ ಯಾವ್ದ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ತೀನಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್.